ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಮಾರುತಿ ಓಮಿನಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತೋಟದೊಳಗೆ ಉರುಳಿದ ಪರಿಣಾಮ ಕಾರ್ಮಿಕರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ನಾಪೋಕ್ಲು ವಿರಾಜಪೇಟೆ ಮುಖ್ಯ ರಸ್ತೆಯ ಬಾವಲಿ ಗ್ರಾಮದಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದಿದೆ. ಬಾವಲಿ ಗ್ರಾಮದ ನಿವಾಸಿ ಕೋಚಮಂಡ ವಿಜು ಎಂಬುವವರು ನಾಪೋಕ್ಲು ಕಡೆಯಿಂದ ತಮ್ಮ ಮಾರುತಿ ಓಮಿನಿ ಕಾರಿನಲ್ಲಿ ಕಾಫಿ ಕೊಯ್ಲು ಕೆಲಸಕ್ಕೆ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಸಂದರ್ಭ ವಿರಾಜಪೇಟೆ ಮುಖ್ಯ ರಸ್ತೆಯಿಂದ ಬಾವಲಿ ಪಾರಣೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಳಿ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಕಾರಿನಲ್ಲಿದ್ದ ಕಾರ್ಮಿಕರು, ಮಕ್ಕಳು ಸೇರಿದಂತೆ ಹಲವರಿಗೆ ಕೈ, ಕಾಲು, ತಲೆಯ ಭಾಗಕ್ಕೆ ಗಾಯಗಳಾಗಿವೆ. ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲವು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು, ಗಂಭೀರ ಗಾಯಗೊಂಡವರನ್ನು ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಿನಲ್ಲಿದ್ದ ಕಾರ್ಮಿಕ ಆಶಿಕ್ ರವರು ನೀಡಿದ ದೂರಿನ ಅನ್ವಯ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಲರಾಜಮ್ಮ ಅಂತ. ಎಲ್ಲಿಂದ ಹೋಗ್ತಾ ಇರೋದು? ಇಲ್ಲಿಂದ ನಾನು ಹಾಕೊಂಡಿದ್ದೆ ಅವಾಗ ಟೌನಿಂದ ಇದ್ದಿದ್ದು. ಅಲ್ಲಿಂದ ಗಾಡಿ ಮಗಿಸಿ 9 ಜನ ಇದ್ವಿ. 9 ಜನಕ್ಕೂ ಗಾಯ ಆಗಿದೆ. ನಾಲ್ಕರಿಂದ ಹೋಯ್ತಾ ಇದ್ದೆ. ಎಷ್ಟು ಜನ ಇದ್ದಿದ್ದು? 9 ಜನ ಇದ್ದ. ಯಾರು ಸೌಕರ್ಯ? ಸೌಕರ್ ಉಲ್ಲಾಸ ಅಂತ. ಎಲ್ಲಿಯವರು? ಬಾವಲಿಯವರು. 3 ಮಕ್ಕಳು, 9 ಜನ ಇದ್ವಿ. 2 ಜನಕ್ಕೆ ಏನಾಗಿಲ್ಲ, ಬಾಕಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯ. ಏನೆಲ್ಲಾಗಿದೆ? ಒಬ್ಬಳಿಗೆ ತಲೆಗೆ ಏಟಾಗಿದೆ, ಮತ್ತು ಬಾಕಿ ಇದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಮಕ್ಕಳಿಗೆ ಒಂದು ಮಗುಗೆ ಸ್ವಲ್ಪ ಕೈಗೆ ಅಪ್ಸತ್. ಇಲ್ಲ, ಇವತ್ತು ಹೊಸ ಸೌಕರ್ಯ. ಇವತ್ತು ಕಾಫಿ ಕೊಯ್ಯೋಕ್ಕೆ ಹೋಯ್ತಾ ಇದ್ದಿದ್ದು.